ಒಂದು ಕೊಲೆ ಆಯಿತು ಅಥವಾ ಹತ್ಯೆ ಆಯಿತು, ಸೂಸೈಡ್ ಆಯಿತು ಅಂದರೆ ಹಲವು ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅನುಮಾನಗಳು ಶುರುವಾಗುತ್ತೆ. ಮಾಸೂರು ಗ್ರಾಮದ ಯುವತಿ ಸ್ವಾತಿ ಹತ್ಯೆಗೆ ಸಂಬಂಧಪಟ್ಟಂತೆ ಕೂಡ ಅನೇಕ ಅನುಮಾನಗಳ ಹುತ್ತವೇ ಬೆಳೀತಾ ಇದೆ. ಸ್ವಾತಿ ಬ್ಯಾಡಗಿ ಹತ್ಯೆ ಪ್ರಕರಣಕ್ಕೆ ಈಗ ಮತ್ತೊಂದು ತಿರುವು ಸಿಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳಲ್ಲಿ ಈಕೆ ಆಕ್ಟಿವ್ ಆಗಿದ್ಲು ಅನ್ನುವಂಥ ಒಂದಷ್ಟು ಫೋಟೋಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಿದೆ. ಅದೇ ಸಾಕ್ಷಿ ಆಗಿದೆ ಈಗ. ಅದು ಈಗ ಇವರ ಹತ್ಯೆಗೆ ಕಾರಣ ಏನಾಗಿರಬಹುದು, ಇದೆಲ್ಲವೂ ಕೂಡ ಹತ್ಯೆಗೆ ಕಾರಣ ಆಯ್ತಾ ಅನ್ನೋ ಪ್ರಶ್ನೆಗೂ ಕಾರಣ ಆಗ್ತಾ ಇದೆ. ಸ್ವಾತಿ ಆಕ್ಟಿವ್ ಆಗಿದ್ರ ಬಗ್ಗೆ ಒತ್ತಿ ಹೇಳ್ತೀವಿ. ಕೆಲ ಫೋಟೋಗಳು ಅಂದ್ರೆ ಒತ್ತಿ ಹೇಳ್ತಾ ಇವೆ. ಜೊತೆಗೆ ಕೇಸರಿ ಪೇಟ, ಕೈಯಲ್ಲಿ ಖಡ್ಗ ಹಿಡಿದಂತ ದುರ್ಗಾ ದೌಡು ಅನ್ನುವಂಥ ಕಾರ್ಯಕ್ರಮದಲ್ಲಿ ಇವರು ಭಾಗಿಯಾಗಿದ್ರು ಸ್ವಾತಿ. ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸ್ವಾತಿಯ ಈ ಫೋಟೋಗಳು. ಬೇರೆ ಏನಾದರೂ ಹುನ್ನಾರ ನಡೆದಿತ್ತಾ? ಸ್ವಾತಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣಗಳು ಇರಬಹುದು? ಈಕೆ ಈ ರೀತಿಯಾಗಿ ಗುರುತಿಸ್ಕೊಂಡಿರೋದ್ರಿಂದ ಈ ರೀತಿ ಬೇರೆ ಏನಾದರೂ ಅನ್ಯ ಧರ್ಮದವರು ಏನಾದರೂ ಮಾಡಿದ್ರೆ ಈ ರೀತಿ ಆಯಾಮಗಳಲ್ಲಿ ಕೂಡ ಒಂದಷ್ಟು ಅನುಮಾನಗಳು ಶುರುವಾಗಿವೆ. VHP ಹಾಗೂ ABVP ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬಂದ್ಗೆ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ಸ್ವಾತಿ ಈ ರೀತಿ ಹಿಂದೂ ಕಾರ್ಯಕ್ರಮಗಳಲ್ಲಿ, ಹಿಂದೂ ಸಂಘಟನೆಗಳಲ್ಲಿ, ಹಿಂದೂ ಪರ ಸಂಘಟನೆಯ ಕಾರ್ಯಕ್ರಮಗಳಲ್ಲಿ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಿದ್ದು, ಕೇಸರಿ ಪೇಟವನ್ನು ತೊಟ್ಕೊಂಡು ಕೈಯಲ್ಲಿ ಖಡ್ಗವನ್ನು ಹಿಡಿದಂಥ ಆ ಫೋಟೋಗಳು ಈಗ ವೈರಲ್ ಆಗ್ತಿವೆ. ಜೊತೆಗೆ ದುರ್ಗಾ ದೌಡು ಅನ್ನುವಂಥ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದ ಒಂದಷ್ಟು ಫೋಟೋಸ್, ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ. ಹಾಗಾಗಿ ಸ್ವಾತಿ ಹತ್ಯೆಗೆ ನಿಜವಾದಂಥ ಕಾರಣ ಏನು, ಆ ಪ್ರಶ್ನೆ ಹುಟ್ಕೊಂಡಿದೆ. ಯಾರು ಕಾರಣೀಕರ್ತರು, ಹೇಗೆ ಕೊಲೆ ಆಯಿತು, ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡಿರೋದ್ರಿಂದ ಉತ್ತರವನ್ನು ಪೊಲೀಸರಿಗೆ ಕಂಡುಹಿಡಿಯಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಸ್ವಾತಿ ಹತ್ಯೆಗೆ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಅದರ ಬೆನ್ನಲ್ಲೇ ಆಕೆ ಹಿಂದೂ ಪರ ಸಂಘಟನೆಗಳಲ್ಲಿ ಗುರುತಿಸ್ಕೊಂಡಿದ್ಲು ಅನ್ನೋದನ್ನ ಒತ್ತಿ ಹೇಳುವಂತ ಒಂದಷ್ಟು ಫೋಟೋಗಳು ವೈರಲ್ ಆಗ್ತಿವೆ. ಇದರಿಂದ ಯಾವ ರೀತಿ ತಿರುವನ್ನ ಪಡ್ಕೊಳ್ತಾ ಇದೆ ಈ ಕೇಸ್? ಸೌಖ್ಯ, ಮತ್ತಷ್ಟು ಅನುಮಾನಕ್ಕೆ ಇವತ್ತು ಸ್ವಾತಿ ಫೋಟೋಗಳೇನು ವೈರಲ್ ಆಗ್ತವೆ, ಈ ಒಂದು ಅನುಮಾನಕ್ಕೆ ಕಾರಣ ಆಗ್ತದೆ. ಯಾಕೆ ಅಂದ್ರೆ ಈ ಒಂದು ಸ್ವಾತಿ ಈಗಾಗಲೇ ಅಂತಂದ್ರೆ ಹಾವೇರಿ ಜಿಲ್ಲೆ ಒಂದು ರಟ್ಟಿಹಳ್ಳಿ ತಾಲೂಕಿನ ಒಂದು ಮಾಸೂರು ಗ್ರಾಮದ ಯುವತಿ ರಾಣೆಬೆನ್ನೂರಿನಲ್ಲಿ ಸ್ಟಾಫ್ ನರ್ಸ್ ಆಗಿರುವಂತಹ ಕೆಲಸ ಮಾಡ್ತಾ ಇದ್ಲು. ಒಂದ್ ಕಡೆ ಅಂದ್ರೆ ಇವಳು ಹತ್ಯೆ ಆಗಿದ್ದು ನಯಾಜ್ ಎನ್ನುವಂತಹ ಯುವಕನ ಕೈಯಲ್ಲಿ. ನಯಾಜ್ ಜೊತೆಯಲ್ಲಿ ಅಂದ್ರೆ ಇಬ್ಬರು ನಯಾಜಿನ ಸ್ನೇಹಿತರು ಕೂಡ್ತಾರೆ. ನಯಾಜಿನ ಸ್ನೇಹಿತರು ಯಾರು ಅಂದ್ರೆ ದುರ್ಗಾಚಾರಿ ಮತ್ತು ಇಲ್ಲಿ ಅಂದ್ರೆ ವಿನಯ್, ಅವ್ರು 3 ಜನ ಸೇರಿ ಇವಳದೇ ದುಪ್ಪಟ್ಟವನ್ನ ತೆಗೆದುಕೊಂಡು ಇವಳನ್ನ ಇಲ್ಲಿದ್ರೆ ಬರ್ಬರವಾಗಿ ಕತ್ತು ಹುಚ್ಚಿ ಕೊಲೆ ಮಾಡ್ತಾರೆ. ಕೊಲೆ ಮಾಡಿದ ನಂತರ ಇವಳನ್ನ ತುಂಗಭದ್ರಾ ನದಿಯ ತಟದಲ್ಲಿ, ಅಲಿಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂತಹ ಒಂದು ತುಂಗಭದ್ರಾ ನದಿಯ ತಟದಲ್ಲಿ ಇವಳ ಹೆಣವನ್ನ ಎಸೆದು ಪರಾರಿ ಆಗ್ತಾರೆ. ಆ ಪರಾರಿ ಆದ ನಂತರ ಈ ಒಂದು ಪ್ರಕರಣ ಈಗ ಅಂದ್ರೆ ಸಾಕಷ್ಟು ತಿರುವು ಪಡ್ಕೊಳ್ತು. ಇವಳ ಸಾವಿಗೆ ಇಲ್ಲಿ ಅಂದ್ರೆ ನ್ಯಾಯ ಸಿಗಬೇಕು, ಜಸ್ಟಿಸ್ ಫಾರ್ ಸ್ವಾತಿ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಇಲ್ಲಿ ಅಂತಂದ್ರೆ ಹೋರಾಟವನ್ನ ಆದ್ವು. ಇದರ ನಡುವೆ ಇಲ್ಲಂದ್ರೆ ಕೆಲವೊಂದಿಷ್ಟು ಹಿಂದೂ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಲಿಕ್ಕೂ ಸಹ ಈಗಾಗಲೇ ಅಂದರೆ ಮುಂದಾಗಿದ್ದಾವೆ. ಒಂದೇ ಒಂದು ಕಾರಣ ಏನು ಅಂದ್ರೆ ಈ ಒಂದು ಸ್ವಾತಿ ಕೊಲೆ ಏನಿದೆ, ಈ ಒಂದು ಸ್ವಾತಿ ಕೊಲೆ ಹಿನ್ನೆಲೆಯಲ್ಲಿ ಲವ್ ಜಿಹಾದ್ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ. ಈ ಲವ್ ಜಿಹಾದ್ ಎನ್ನುವುದಕ್ಕೂ ಮತ್ತು ಈಗಾಗಲೇ ಸ್ವಾತಿ ಬ್ಯಾಡಿಗೆ ಹತ್ಯೆ ಪ್ರಕರಣ ಸಂಬಂಧಪಟ್ಟಂಗೆ ಈಗಾಗಲೇ ಅವಳ ಹತ್ಯೆ ಆದ ನಂತರ ಈಗ ಅವಳ ಮೊಬೈಲು ಸಹ ಇಲ್ಲಿ ಅಂದ್ರೆ ನಾಪತ್ತೆ ಆಗಿದೆ. ಆ ಮೊಬೈಲ್ ಎಲ್ಲಿದೆ, ಏನು ಅನ್ನೋದ್ರ ಬಗ್ಗೆ ಸಹಿತ ಅಲಿಗೇರಿ ಪೊಲೀಸರು ಒಂದು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾರೆ. ಇದರ ನಡುವೆ ಇಲ್ಲಿ ಅಂತಂದ್ರೆ ಹಿಂದೂ ಸಂಘಟನೆ ಅಂದ್ರೆ ಹಿಂದೂ ಸಂಘಟನೆಯಲ್ಲಿ ಈ ಒಂದು ಸ್ವಾತಿ ಆಕ್ಟಿವ್ ಆಗಿತ್ತು ಅನ್ನೋದಕ್ಕೆ ಈಗ ಕೆಲವೊಂದಿಷ್ಟು ಪುರಾವೆಗಳು ಸಿಕ್ಕಿವೆ. ಅವು ಏನು ಅಂದ್ರೆ ಕೇಸರಿ ಪೇಟ ಮತ್ತು ಕೈಯಲ್ಲಿ ಖಡ್ಗ ಹಿಡಿದಂತಹ ಕೆಲವೊಂದಿಷ್ಟು ಫೋಟೋಗಳು ವೈರಲ್ ಆಗಿವೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ದುರ್ಗಾದೋಡು, ಇತ್ತೀಚೆಗೆ ನಡೆದಂತಹ ಒಂದು ದುರ್ಗಾದೋಡು ಕಾರ್ಯಕ್ರಮದಲ್ಲೂ ಸಹ ಸ್ವಾತಿ ಭಾಗಿ ಆಗಿತ್ತು. ಇವೆಲ್ಲವೂ ಫೋಟೋಗಳನ್ನ ನೋಡಿದ್ರೆ ಹಿಂದೂ ಪರ ಸಂಘಟನೆಯಲ್ಲಿ ಸ್ವಾತಿ ಆಕ್ಟಿವ್ ಆಗಿದ್ದು, ಅದೇ ಮತ್ತು ಸಂಶಯ ಹುಟ್ಟುಕೊಂಡಿದೆ. ಸೌಖ್ಯ, ಥ್ಯಾಂಕ್ ಯು ಯಲ್ಲಪ್ಪ ಡೀಟೇಲ್ಸ್ಗೆ.